ಇವತ್ತೇ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಎಸ್ಐಟಿ ನಡೆಗೆ ಬುರುಡೆ ಗ್ಯಾಂಗ್ ಅಸಮಾಧಾನ ಹೊರಹಾಕಿದೆ. ತನಿಖೆ ಹಾದಿ ತಪ್ಪಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದೆ. ಹೋರಾಟಗಾರರೇ ಎಸ್ಐಟಿ ಟಾರ್ಗೆಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇತರೆ ದೂರುಗಳ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಎಸ್ಐಟಿಯಿಂದ ಕಿರುಕುಳ, ಮತ್ತೊಂದು ಕಡೆಯಿಂದ ಪೊಲೀಸರ ಕಾಟ. ಯೂಟ್ಯೂಬ್ ಲೈವ್ ಮೂಲಕ ಎಸ್ಐಟಿಗೆ ಧಮಕಿ ಹಾಕಿದ್ದಾರೆ. ಮಟ್ಟಣ್ಣನವರ್ ಎಲ್ಲಾ ದಾಖಲೆಗಳನ್ನ ಎಸ್ಐಟಿಗೆ ನೀಡಲಾಗಿದೆ. ಆ ವಿಚಾರವನ್ನ ಎಸ್ಐಟಿ ಇನ್ನೂ ಪರಿಗಣಿಸಿಲ್ಲ. ಎಲ್ಲಾ ದಾಖಲೆ ಬಿಡುಗಡೆ ಮಾಡುವ ಬೆದರಿಕೆ, ಅಂತ ನೋಡಿ. ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ, ನಾವು ಕೆಲವು ದಾಖಲಾತಿಗಳನ್ನು ಕೊಟ್ಟಿದ್ದೀವಿ, ಎವಿಡೆನ್ಸ್ಗಳನ್ನು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಸ್ಐಟಿ ಅಧಿಕಾರಿಗಳು. ಹೋರಾಟಗಾರರನ್ನ ಟಾರ್ಗೆಟ್ ಮಾಡಿಕೊಂಡು ಎಸ್ಐಟಿ ಅಧಿಕಾರಿಗಳು ನಮ್ಮನ್ನು ಮಾತ್ರ ಟಾರ್ಗೆಟ್ ಮಾಡಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಎಸ್ಐಟಿ ತನಿಖೆಯ ಹಾದಿ ತಪ್ಪುತ್ತಿದೆ, ದಾರಿ ತಪ್ಪುತ್ತಾ ಇದೆ ಅನ್ನೋದನ್ನೆಲ್ಲ ಹೇಳಿದ್ದಾರೆ ಮಟ್ಟಣ್ಣನವರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಯಾವಾಗ ಇವರು ತೋರಿಸಿದಂತ ಜಾಗದಲ್ಲಿ ಅಗಿತಾ ಇದ್ರಲ್ಲ, ಸುಮಾರು ಒಂದು 15-20 ದಿನ ಅಗೆದ್ರಲ್ಲ, ಆ ಸಮಯದಲ್ಲಿ ಎಸ್ಐಟಿ ತನಿಖೆ ಹಾದಿ ಸರಿಯಾಗಿತ್ತು. ಈಗ ಇವರು ಬಂಡವಾಳ ಎಲ್ಲ ಬಯಲಾಗಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಈಗ ಪತ್ತೆ ಹಚ್ತಾ ಇದ್ದಾರೆ. ಈಗ ದಾರಿ ತಪ್ಪಿದ್ಯಾ? ಇವ್ರ ಮಾತಿನ ಅರ್ಥ ಏನು ಮುತ್ತಪ್ಪ ಹಾಗಾದ್ರೆ? ರಂಜಿತ್, ಎಸ್ಐಟಿಯನ್ನ ರಚನೆ ಮಾಡಿದ ನಂತರದಲ್ಲಿ ಏನು ಈ ಪ್ರಕ್ರಿಯೆ ಆರಂಭವಾಯಿತು, ತನಿಖೆಯ ಹಾದಿ ಏನು ಆರಂಭವಾಯಿತು, ಆಗ ಈ ಒಂದು ಬುರುಡೆಗೆ ಸಂಬಂಧಪಟ್ಟಂತೆ ಏನು ಹೋರಾಟ ಮಾಡ್ತಾ ಇದ್ರು ಆ ಎಲ್ಲಾ ಹೋರಾಟಗಾರರು ಕೂಡ ಎಸ್ಐಟಿಯ ಒಂದು ತನಿಖೆನ ಸ್ವಾಗತ ಮಾಡಿದ್ರು. ಅವರನ್ನ ಶಬಾಷ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಏನು ಅವರಿಗೆ ಶಬಾಷ್ಗಿರಿ ಕೊಡುವಂತಹ ಕೆಲಸ ಮಾಡಿದ್ರು. ಯಾವಾಗ ಚಿನ್ನಯ್ಯ ಅರೆಸ್ಟ್ ಆಗ್ತಾನೆ, ಯಾವಾಗ ತಿಮರೋಡಿ ಅವರ ಮನೆ ಮೇಲೆ ಪೊಲೀಸ್ ಅಧಿಕಾರಿಗಳು, ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ, ಯಾವಾಗ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡ್ತಾರೋ ಆಗ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಈಗ ಏನು ಕಿಡಿಕಾರುವಂತಹ ಕೆಲಸವನ್ನ ಈಗ ಗಿರೀಶ್ ಮಟ್ಟಣ್ಣರಾಗಿರ್ಬೋದು, ಜೊತೆಗೆ ಈ ಬುರುಡೆಗೆ ಸಂಬಂಧಪಟ್ಟಂತಹ ಎಲ್ಲಾ ಹೋರಾಟಗಾರರು ಕೂಡ ಅಸಮಾಧಾನ ಹೊರ ಹಾಕುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ನಿನ್ನೆ ಈ ಒಂದು ಯೂಟ್ಯೂಬ್ ಅಲ್ಲಿ ಲೈವ್ ಗೆ ಬಂದಂತಹ ಗಿರೀಶ್ ಮಟ್ಟಣ್ಣವರು ಕೂಡ ಎಸ್ಐಟಿ ಅಧಿಕಾರಿಗಳು ಒಂದ್ ಸೈಡ್ ಅಲ್ಲಿ ಮಾತ್ರ ತನಿಖೆಯನ್ನು ಮಾಡ್ತಾ ಇದ್ದಾರೆ, ನಾವು ಯಾವ ದಾಖಲಾತಿಗಳನ್ನ ಎಸ್ಐಟಿ ಅಧಿಕಾರಿಗಳಿಗೆ ಕೊಟ್ಟಿದ್ದು ಆ ದಾಖಲಾತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತನಿಖೆನ ಮಾಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಈ ಒಂದು ತನಿಖೆ ಹಾದಿ ತಪ್ಪಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನೇರವಾಗಿ ಎಸ್ಐಟಿ ಅಧಿಕಾರಿಗಳ ವಿರುದ್ಧ, ತನಿಖೆ ವಿರುದ್ಧ ಅಸಮಾಧಾನ ಹೊರ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ದಾಖಲಾತಿಗಳನ್ನ ಸುದ್ದಿಗೋಷ್ಠಿಗಳಲ್ಲಿ ನಾವು ಬಿಡುಗಡೆ ಮಾಡಬೇಕಾಗತ್ತೆ, ಆಗ ಎಸ್ಐಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರೆ ಇದರ ಒಂದು ಹೋರಾಟದ ಒಂದು ತೀವ್ರತೆಯನ್ನು ಮತ್ತೆ ಹೆಚ್ಚಳ ಮಾಡಬೇಕಾಗತ್ತೆ. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿರುವಂತಹ ದಾಖಲಾತಿಗಳನ್ನು ನಾವು ಬಿಡುಗಡೆ ಮಾಡುವ ಮೂಲಕ ತನಿಖೆಯ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಟ್ಟಣ್ಣನವರು ಎಲ್ಲೋ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳಿಗೆ ಧಮಕಿ ಹಾಕುವಂತ ಕೆಲಸವನ್ನ ಅಥವಾ ಒಂದು ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಚಿನ್ನಯ್ಯ ಈಗಾಗಲೇ ಅರೆಸ್ಟ್ ಆಗಿ ತನ್ನ ಹೇಳಿಕೆಯನ್ನು ಕೂಡ ಈಗ ಬದಲಾವಣೆ ಮಾಡಿರುವಂತಹ ಕಾರಣಕ್ಕಾಗಿ ತಿಮರೋಡಿ ಅವರ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಕೆಲವೊಂದಿಷ್ಟು ಮಹತ್ವವಾದಂತಹ ದಾಖಲಾತಿಗಳನ್ನ ವಶಪಡಿಸುವಂತಹ ಕಾರಣಕ್ಕಾಗಿ ಇದೀಗ ಗಿರೀಶ್ ಮಟ್ಟಣ್ಣನವರು ಎಸ್ಐಟಿಯ ತನಿಖೆಯ ವಿರುದ್ಧವೇ ಈಗ ಕಿಡಿಕಾರುವಂತಹ ಕೆಲಸ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಎಸ್ಐಟಿಯ ಹಾದಿ ತಪ್ಪಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತಮ್ಮ ಒಂದು ಅಸಮಾಧಾನ ಹೊರ ಹಾಕುವಂತ ಕೆಲಸ ಮಾಡ್ತಿದ್ದು, ಈಗ ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಎಚ್ಚರಿಕೆ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ನಾಳೆ ಅಥವಾ ನಾಡಿದ್ದು ಅಥವಾ ಈ ಚತುರ್ಥಿ ಮುಗಿಯುವಷ್ಟರಲ್ಲಿ ಈ ಒಂದು ಬುರುಡೆ ಗ್ಯಾಂಗ್ ನ ಎಲ್ಲಾ ಸದಸ್ಯರು ಕೂಡ ಒಂದು ದೊಡ್ಡ ಸುದ್ದಿಗೋಷ್ಠಿ ಮಾಡುವ ಮೂಲಕ ಎಸ್ಐಟಿ ಅಧಿಕಾರಿಗಳಿಗೆ ಏನೆಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ರು ಆ ಎಲ್ಲಾ ದಾಖಲಾತಿಗಳನ್ನು ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ರಂಜಿತ್. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಒಂದ್ ಸೈಡ್ ತನಿಖೆ ಮಾಡ್ತಿದ್ದಾರೆ, ಒಂದು ಗಂಭೀರವಾದಂತಹ ಆರೋಪವನ್ನ ನಿನ್ನೆ ಗಿರೀಶ್ ಮಟ್ಟಣ್ಣವರು ಮಾಡಿದ್ರು. ಹೀಗಾಗಿ ಎಲ್ಲಾ ದಾಖಲೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಎಸ್ಐಟಿ ಅಧಿಕಾರಿಗಳನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಈ ಒಂದು ಬುರುಡೆ ಗ್ಯಾಂಗ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ರಂಜಿತ್. ಓಕೆ, ಮುಂದುವರೆದು ಗಮನಿಸ್ತಾ ಹೋದ್ರೆ ಇಲ್ಲಿ ಮುತ್ತು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು. ನೋಡಿ, ಮುಂದುವರೆದು ಗಮನಿಸ್ತಾ ಹೋದ್ರೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಬಗ್ಗೆನೇ ಈಗ ಈ ಒಂದು ತಂಡ ಅಸಮಾಧಾನವನ್ನ ಹೊರಹಾಕಿದೆ ಅನ್ನುವಂತ ವಿಚಾರ. ಇದು ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಹೇಗೆ ಉರುಳಾಗುತ್ತೆ, ಇವರ ಬುಡಕ್ಕೆ ಹೇಗೆ ಬರುತ್ತೆ, ಎಲ್ಲವೂ ಕಾದು ನೋಡಬೇಕಾಗಿದೆ. ಇವತ್ತೇ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಎಸ್ಐಟಿ ನಡೆಗೆ ಬುರುಡೆ ಗ್ಯಾಂಗ್ ಅಸಮಾಧಾನ ಹೊರಹಾಕಿದೆ. ತನಿಖೆ ಹಾದಿ ತಪ್ಪಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದೆ. ಹೋರಾಟಗಾರರೇ ಎಸ್ಐಟಿ ಟಾರ್ಗೆಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇತರೆ ದೂರುಗಳ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಎಸ್ಐಟಿಯಿಂದ ಕಿರುಕುಳ, ಮತ್ತೊಂದು ಕಡೆಯಿಂದ ಪೊಲೀಸರ ಕಾಟ. ಯೂಟ್ಯೂಬ್ ಲೈವ್ ಮೂಲಕ ಎಸ್ಐಟಿಗೆ ಧಮಕಿ ಹಾಕಿದ್ದಾರೆ ಮಟ್ಟಣ್ಣನವರ್. ಎಲ್ಲಾ ದಾಖಲೆಗಳನ್ನ ಎಸ್ಐಟಿಗೆ ನೀಡಲಾಗಿದೆ. ಆ ವಿಚಾರವನ್ನ ಎಸ್ಐಟಿ ಇನ್ನೂ ಪರಿಗಣಿಸಿಲ್ಲ. ಎಲ್ಲಾ ದಾಖಲೆ ಬಿಡುಗಡೆ ಮಾಡುವ ಬೆದರಿಕೆ, ಅಂತ ನೋಡಿ. ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ, ನಾವು ಕೆಲವು ದಾಖಲಾತಿಗಳನ್ನು ಕೊಟ್ಟಿದ್ದೀವಿ,
ಎವಿಡೆನ್ಸ್ ಗಳನ್ನು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಸ್ಐಟಿ ಅಧಿಕಾರಿಗಳು. ಹೋರಾಟಗಾರರನ್ನ ಟಾರ್ಗೆಟ್ ಮಾಡಿಕೊಂಡು ಎಸ್ಐಟಿ ಅಧಿಕಾರಿಗಳು ನಮ್ಮನ್ನ ಮಾತ್ರ ಟಾರ್ಗೆಟ್ ಮಾಡಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಎಸ್ಐಟಿ ತನಿಖೆಯ ಹಾದಿ ತಪ್ಪುತ್ತಿದೆ, ದಾರಿ ತಪ್ಪುತ್ತಾ ಇದೆ ಅನ್ನೋದನ್ನೆಲ್ಲ ಹೇಳಿದ್ದಾರೆ ಮಟ್ಟಣ್ಣನವರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಯಾವಾಗ ಇವರು ತೋರಿಸಿದಂತ ಜಾಗದಲ್ಲಿ ಅಗಿತಾ ಇದ್ರಲ್ಲ, ಸುಮಾರು ಒಂದು 15-20 ಜನ ಅಗೆದ್ರಲ್ಲ, ಆ ಸಮಯದಲ್ಲಿ ಎಸ್ಐಟಿ ತನಿಖೆ ಹಾದಿ ಸರಿಯಾಗಿತ್ತು. ಈಗ ಇವರು ಬಂಡವಾಳ ಎಲ್ಲ ಬಯಲಾಗಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಈಗ ಪತ್ತೆ ಹಚ್ತಾ ಇದ್ದಾರೆ. ಈಗ ದಾರಿ ತಪ್ಪಿದ್ಯಾ? ಇವ್ರ ಮಾತಿನ ಅರ್ಥ ಏನು ಮುತ್ತಪ್ಪ ಹಾಗಾದ್ರೆ? ರಂಜಿತ್, ಎಸ್ಐಟಿಯನ್ನ ರಚನೆ ಮಾಡಿದ ನಂತರದಲ್ಲಿ ಏನು ಈ ಪ್ರಕ್ರಿಯೆ ಆರಂಭವಾಯಿತು, ತನಿಖೆಯ ಹಾದಿ ಏನು ಆರಂಭವಾಯಿತು, ಆಗ ಈ ಒಂದು ಬುರುಡೆಗೆ ಸಂಬಂಧಪಟ್ಟಂತೆ ಏನು ಹೋರಾಟ ಮಾಡ್ತಾ ಇದ್ರು ಆ ಎಲ್ಲಾ ಹೋರಾಟಗಾರರು ಕೂಡ ಎಸ್ಐಟಿಯ ಒಂದು ತನಿಖೆನ ಸ್ವಾಗತ ಮಾಡಿದ್ರು. ಅವರನ್ನ ಶಬಾಷ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಏನು ಅವರಿಗೆ ಶಬಾಷ್ಗಿರಿ ಕೊಡುವಂತಹ ಕೆಲಸನೂ ಮಾಡಿದ್ರು. ಯಾವಾಗ ಚಿನ್ನಯ್ಯ ಅರೆಸ್ಟ್ ಆಗ್ತಾನೆ, ಯಾವಾಗ ತಿಮರೋಡಿ ಅವರ ಮನೆ ಮೇಲೆ ಪೊಲೀಸ್ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ, ಯಾವಾಗ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡ್ತಾರೋ ಆಗ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಈಗ ಏನು ಕಿಡಿಕಾರುವಂತಹ ಕೆಲಸವನ್ನು ಈಗ ಗಿರೀಶ್ ಮಟ್ಟಣ್ಣರಾಗಿರ್ಬೋದು, ಜೊತೆಗೆ ಈ ಬುರುಡೆಗೆ ಸಂಬಂಧಪಟ್ಟಂತ ಎಲ್ಲಾ ಹೋರಾಟಗಾರರು ಕೂಡ ಅಸಮಾಧಾನ ಹೊರ ಹಾಕುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ನಿನ್ನೆ ಈ ಒಂದು ಯೂಟ್ಯೂಬ್ ಅಲ್ಲಿ ಲೈವ್ ಗೆ ಬಂದಂತಹ ಗಿರೀಶ್ ಮಟ್ಟಣ್ಣವರು ಕೂಡ ಎಸ್ಐಟಿ ಅಧಿಕಾರಿಗಳು ಒಂದ್ ಸೈಡ್ ಅಲ್ಲಿ ಮಾತ್ರ ತನಿಖೆಯನ್ನು ಮಾಡ್ತಾ ಇದ್ದಾರೆ, ನಾವು ಯಾವ ದಾಖಲಾತಿಗಳನ್ನ ಎಸ್ಐಟಿ ಅಧಿಕಾರಿಗಳಿಗೆ ಕೊಟ್ಟಿದ್ದು ಆ ದಾಖಲಾತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತನಿಖೆನ ಮಾಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಈ ಒಂದು ತನಿಖೆ ಹಾದಿ ತಪ್ಪಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನೇರವಾಗಿ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ತನಿಖೆ ವಿರುದ್ಧ ಅಸಮಾಧಾನ ಹೊರ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ದಾಖಲಾತಿಗಳನ್ನ ಸುದ್ದಿಗೋಷ್ಠಿಗಳಲ್ಲಿ ನಾವು ಬಿಡುಗಡೆ ಮಾಡಬೇಕಾಗತ್ತೆ, ಆಗ ಎಸ್ಐಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರೆ ಇದರ ಒಂದು ಹೋರಾಟದ ಒಂದು ತೀವ್ರತೆಯನ್ನು ಮತ್ತೆ ಹೆಚ್ಚಳ ಮಾಡಬೇಕಾಗತ್ತೆ. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿರುವಂತಹ ದಾಖಲಾತಿಗಳನ್ನು ನಾವು ಬಿಡುಗಡೆ ಮಾಡುವ ಮೂಲಕ ತನಿಖೆಯ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಟ್ಟಣ್ಣನವರು ಎಲ್ಲೋ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳಿಗೆ ಧಮಕಿ ಹಾಕುವಂತ ಕೆಲಸವನ್ನ ಅಥವಾ ಒಂದು ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಚಿನ್ನಯ್ಯ ಈಗಾಗಲೇ ಅರೆಸ್ಟ್ ಆಗಿ ತನ್ನ ಹೇಳಿಕೆಯನ್ನು ಕೂಡ ಈಗ ಬದಲಾವಣೆ ಮಾಡಿರುವಂತಹ ಕಾರಣಕ್ಕಾಗಿ ತಿಮರೋಡಿ ಅವರ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಕೆಲವೊಂದಿಷ್ಟು ಮಹತ್ವದಂತಹ ದಾಖಲಾತಿಗಳನ್ನ ವಶಪಡಿಸುವಂತಹ ಕಾರಣಕ್ಕಾಗಿ ಇದೀಗ ಗಿರೀಶ್ ಪಟ್ಟಣ್ಣರವರು ಎಸ್ಐಟಿಯ ತನಿಖೆಯ ವಿರುದ್ಧವೇ ಈಗ ಕಿಡಿಕಾರುವಂತಹ ಕೆಲಸ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಎಸ್ಐಟಿಯ ಹಾದಿ ತಪ್ಪಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತಮ್ಮ ಒಂದು ಏನು ಅಸಮಾಧಾನ ಹೊರ ಹಾಕುವಂತ ಕೆಲಸ ಮಾಡ್ತಿದ್ದು, ಈಗ ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಎಚ್ಚರಿಕೆ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ನಾಳೆ ಅಥವಾ ನಾಡಿದ್ದು ಅಥವಾ ಈ ಚತುರ್ಥಿ ಮುಗಿಯುವಷ್ಟರಲ್ಲಿ ಈ ಒಂದು ಬುರುಡೆ ಗ್ಯಾಂಗ್ ನ ಎಲ್ಲಾ ಸದಸ್ಯರು ಕೂಡ ಒಂದು ದೊಡ್ಡ ಸುದ್ದಿಗೋಷ್ಠಿ ಮಾಡುವ ಮೂಲಕ ಎಸ್ಐಟಿ ಅಧಿಕಾರಿಗಳಿಗೆ ಏನೆಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ರು ಆ ಎಲ್ಲಾ ದಾಖಲಾತಿಗಳನ್ನು ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ರಂಜಿತ್. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಒಂದ್ ಸೈಡ್ ತನಿಖೆ ಮಾಡ್ತಿದ್ದಾರೆ, ಒಂದು ಗಂಭೀರವಾದಂತಹ ಆರೋಪವನ್ನ ನಿನ್ನೆ ಗಿರೀಶ್ ಮಟ್ಟಣ್ಣವರು ಮಾಡಿದ್ರು. ಹೀಗಾಗಿ ಎಲ್ಲಾ ದಾಖಲೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಎಸ್ಐಟಿ ಅಧಿಕಾರಿಗಳನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನ ಈ ಒಂದು ಬುರುಡೆ ಗ್ಯಾಂಗ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ರಂಜಿತ್. ಓಕೆ, ಮುಂದುವರೆದು ಗಮನಿಸ್ತಾ ಹೋದ್ರೆ ಇಲ್ಲಿ ಮುತ್ತು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು. ನೋಡಿ, ಮುಂದುವರೆದು ಗಮನಿಸ್ತಾ ಹೋದ್ರೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಬಗ್ಗೆನೇ ಈಗ ಈ ಒಂದು ತಂಡ ಅಸಮಾಧಾನವನ್ನ ಹೊರಹಾಕಿದೆ ಅನ್ನುವಂತ ವಿಚಾರ. ಇದು ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಹೇಗೆ ಉರುಳಾಗುತ್ತೆ, ಇವರ ಬುಡಕ್ಕೆ ಹೇಗೆ ಬರುತ್ತೆ, ಎಲ್ಲವೂ ಕಾದು ನೋಡಬೇಕಾಗಿದೆ.